ಕಬ್ಬು ಕೃಷಿಯಲ್ಲಿ ಮರಿಗಳ ಸಂಖ್ಯೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಬ್ಬು ಕೃಷಿಯಲ್ಲಿ ಅಧಿಕವಾದ ಬೆಳವಣಿಗೆ ಸಲುವಾಗಿ ಹಾಗೂ ಅಧಿಕವಾದ ಇಳುವರಿಯನ್ನ ಪಡೆಯಲು ಕಬ್ಬಿನಲ್ಲಿ ಮರಿಗಳ ಸಂಖ್ಯೆ ಇಂಪಾರ್ಟೆಂಟ್ ಆಗಿರುತ್ತೆ. ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲು ತಾವು ರಸಗೊಬ್ಬರಗಳನ್ನು ಬಳಸಬಹುದು. ರಸಗೊಬ್ಬರದಲ್ಲಿ ತಾವು 1 ಎಕರೆಗೆ ಯೂರಿಯಾ 1 ಚೀಲ, 24-24-0 ಈ ರಸಗೊಬ್ಬರವನ್ನು ತಾವು 1 ಚೀಲ ಬಳಸಬೇಕು. ಮ್ಯಾಗ್ನೇಷಿಯಂ ಸಲ್ಫೇಟ್ 1 ಚೀಲ ಬಳಸಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ 50 kg ಕಾಂಬಿ ಪ್ಯಾಕ್ ಇದನ್ನು ತಾವು ಬಳಸಬೇಕು. ಇದನ್ನು ತಾವು ಹ್ಯೂಮಿಕ್ ಆಸಿಡ್ ಜೊತೆ ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಿ ಆಮೇಲೆ ಬಳಸಬೇಕು. ಈ ತರಹ ತಾವು ಕಬ್ಬು ಕೃಷಿಯಲ್ಲಿ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಈ ರಸಗೊಬ್ಬರವನ್ನು ಕೊಡಬೇಕು. ಈ ರಸಗೊಬ್ಬರವನ್ನು ಕೊಟ್ಟಿದ ಮೇಲೆ ನೀರನ್ನ ಕೊಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ತಾವು ಮೊದಲು ರಸಗೊಬ್ಬರವನ್ನ ಸಾಯಂಕಾಲದ ಸಮಯದಲ್ಲಿ ಕಬ್ಬು ಕೃಷಿಗೆ ಕೊಡಬೇಕು. ಅದಾದ್ಮೇಲೆ ತಾವು ನೀರನ್ನ ಬಿಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತರಹ ತಾವು ಕಬ್ಬು ಕೃಷಿಯಲ್ಲಿ ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲು ಈ ರಸಗೊಬ್ಬರ ಡೋಸನ್ನ ತಾವು ಬಳಸಬೇಕು. ಕಬ್ಬು ಕೃಷಿಯಲ್ಲಿ ಉತ್ಪಾದನೆಯು ಡೈರೆಕ್ಟ್ಲಿ ಕಬ್ಬಿನ ಮರಿಗಳ ಸಂಖ್ಯೆ ಮೇಲೆ ಇರುತ್ತೆ. ಅದರ ಸಲುವಾಗಿ ಮೊದಲು ತಾವು ಕಬ್ಬು ಕೃಷಿಯಲ್ಲಿ ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿ ಅದಾದ್ಮೇಲೆ ತಾವು ಕಬ್ಬು ಕೃಷಿಯಲ್ಲಿ ಹೆಚ್ಚು ಉತ್ಪಾದನೆಯನ್ನ ಪಡೆಯಬಹುದು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು.